ನಮಸ್ತೆ ನನ್ನೆಲ್ಲ ಭಗಿನಿ ಹಾಗೂ ಮಹೋದಯರಿಗೆ, ಎಲ್ಲ ಭಗಿನಿಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾಳೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಸೊ ಈ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಒಂದು ತಯಾರಿಯನ್ನ ಮಾಡ್ಕೊತಾ ಇರೋ ನಿಮ್ಗೆಲ್ಲ ಒಂದು ಸಣ್ಣ ಒಂದು ಉಪಾಯ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮೆಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ನಿಂತೋಗಿರುವಂತಹ ಕಾರ್ಯಕ್ರಮಗಳು, ಏನಾದ್ರೂ ಪ್ರಾಬ್ಲಮ್ಸ್ಗಳಿದ್ರೆ ಅವೆಲ್ಲ ಸಾಲ್ವ್ ಆಗತ್ತೆ. ಜೊತೆಗೆ ಲಕ್ಷ್ಮಿಯ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಾ. ಓಕೆ, ಅದು ಹೇಗೆ ಅಂತ ನಾನು ಇವತ್ತು ಹೇಳ್ತೀನಿ. ನಾಳೆ ಬೆಳಿಗ್ಗೆ 5:30ಗೆ ಪೂಜೆ ಆಗಬೇಕು. ಅಂಡ್ ನಿಮ್ಮ ಆಡಂಬರ ಏನಿದೆ, ಅರ್ಶನ ಕುಂಕುಮಕ್ಕೆ ಮುತ್ತೈದೆಯರನ್ನ ಕರೆಯೋದೇನಿದೆ, ಅದೆಲ್ಲ ನೀವು ನಿಧಾನವಾಗಿ ಇಟ್ಕೊಳ್ಳಿ. ಆದ್ರೆ ಮನೆ ಪೂರ್ತಿಗೆ ಬೆಳಿಗ್ಗೆ ಪೂಜೆಯನ್ನ ಮುಗಿಸಿ. ಓಕೆನಾ? ನೈವೇದ್ಯಕ್ಕೆ ದಾಳಿಂಬ್ರೆ ಹಣ್ಣನ್ನ ಅಮ್ಮನವರಿಗೆ ಅರ್ಪಣೆ ಮಾಡಿ. ಇದು ತುಂಬಾ ಒಳ್ಳೇದು. ಹಾಗೆ ಅಮ್ಮನವರಿಗೆ ದಾಳಿಂಬ್ರೆ ಹಣ್ಣು ತುಂಬಾ ಶ್ರೇಷ್ಠ. ಹಾಗಾಗಿ ಅದನ್ನ ನೈವೇದ್ಯ ಮಾಡ್ಬಿಟ್ಟು ಪೂಜೆಯನ್ನ ಮುಗಿಸಿ. ಓಕೆನಾ? ಸೊ ಇವಾಗ ನಾನು ಹೇಳುವಂತ ಕೆಲವೊಂದು ಪದಾರ್ಥಗಳು, ಈ ವಸ್ತುಗಳು ನೀವು ನಾಳೆ ದೇವಸ್ಥಾನದ ಅಮ್ಮನವರ ಸ್ವರೂಪವಾದ ಯಾವುದೇ ದೇವಸ್ಥಾನಕ್ಕೆ, ದುರ್ಗೆ ಇರಬಹುದು, ಲಕ್ಷ್ಮಿ ಇರ್ಬೋದು, ಪಾರ್ವತಿ ಇರ್ಬೋದು, ಅಂಬಾಭವಾನಿ ಇರಬಹುದು, ದುರ್ಗಾಮಾತೆ ಇರ್ಬೋದು, ಬನಶಂಕರಿ ಇರ್ಬೋದು, ಯಾವುದೇ ದೇವಸ್ಥಾನಕ್ಕೆ ಇದನ್ನ ನೀಡ್ಬಿಟ್ಟು ಅಲ್ಲಿ ಅರ್ಚಕರಿಗೆ ನೀಡಿ ಅರ್ಚನೆಯನ್ನ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಲಕ್ಷ್ಮಿ ಕಟಾಕ್ಷ ಸಿಗತ್ತೆ, ಅವರ ಆಶೀರ್ವಾದ ಸಿಗತ್ತೆ ಅಂತ ನಂಬಲಾಗಿದೆ. ಸೊ ನಾನು ಇವಾಗ ಅದನ್ನ ಹೇಳ್ತೀನಿ. ನಂಬರ್ ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, 7 ದಾಳಿಂಬರೆ ಹಣ್ಣುಗಳು, ಸ್ವಲ್ಪ ಜೇನುತುಪ್ಪ, 16 ಬಾಳೆಹಣ್ಣು, 7 ಕಮಲದ ಹೂ, 16 ವಿಳೆದೆಲೆ. ಓಕೆನಾ? ಒಂದು ಹಸಿರು ಬಟ್ಟೆ ಅಂದ್ರೆ ಒಂದು ಬ್ಲೌಸ್ ಪೀಸ್ ಗ್ರೀನ್ ಕಲರ್, 16 ಬಳೆಗಳು, ತುಳಸಿ, ಮಲ್ಲಿಗೆ ಮತ್ತು ಕೆಂಪು ಪುಷ್ಪಗಳು. ಓಕೆನಾ? ತುಳಸಿ, ಮಲ್ಲಿಗೆ ಮತ್ತು ಕೆಂಪು ಪುಷ್ಪಗಳು, ಹಾಗೆ ಅರ್ಶನ ಕುಂಕುಮ. ಇದಿಷ್ಟನ್ನು ಸೇರ್ಬಿಟ್ಟು ಯಾವ್ದಾದ್ರು ದೇವಸ್ಥಾನದ ಅರ್ಚಕರಿಗೆ ನೀಡ್ಬಿಟ್ಟು ಅವ್ರ ಹತ್ರ ನಮಸ್ಕಾರ ಮಾಡ್ಕೊಳ್ಳಿ. ಹಾಗೆ ಅರ್ಚನೆಯನ್ನ ಮಾಡಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲವರ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸ್ಕೊಳ್ಳಿ. ಇದಾದ ನಂತರ ದೇವಸ್ಥಾನದಲ್ಲೇ ಕೂತು, ನಿಮ್ಮ ಮನೆಯಲ್ಲಿರುವಂತಹ ಮಂದಿರದಲ್ಲಾದ್ರೂ ದೇವಸ್ಥಾನದಲ್ಲಾದ್ರೂ ಕುತ್ಕೊಂಡು ಹೇಳ್ಬೋದು. ಇಲ್ಲ ಇದನ್ನ ಕೊಟ್ಟಿದ್ದಾದ್ಮೇಲೆ ದೇವಸ್ಥಾನದಲ್ಲಿ ಕುತ್ಕೊಂಡು ಉತ್ತರಾಭಿಮುಖ 24 ಟೈಮ್ಸ್ ಈಗೊಂದು ಮಂತ್ರ ಹೇಳ್ತೀನಿ. ಇದು ಅಮ್ಮನವರ ಮಂತ್ರ. ಇದನ್ನ ನೀವು ಉಚ್ಚಾರ ಮಾಡೋದ್ರಿಂದ ವೈಕಾರಿ ರೂಪದಲ್ಲಿ ಜೋರಾಗಿ ಲೌಡ್ ಆಗಿ ಹೇಳ್ಬೇಕು. ಓಕೆನಾ? ಈ ತರ ಹೇಳೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇದನ್ನ 24 ಟೈಮ್ಸ್ ಉತ್ತರಾಭಿಮುಖ. ಓಕೆನಾ? ಇದಾದ ನಂತರ ಇನ್ನೊಂದಿದೆ. ಇದು ಉತ್ತರಾಭಿಮುಖ 108 ಬಾರಿ ಹೇಳ್ಬೇಕು. ಓಂ ಐಂ ರೀಂ ಶ್ರೀಂ ಕ್ಲೀಂ ಶ್ರೀ ಲಕ್ಷ್ಮೀಭ್ಯೋ ನಮಃ. ಇದು 108 ಬಾರಿ ಹೇಳ್ಬೇಕು. ಇದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಸಣ್ಣ ಕೊಡುಗೆ ನನ್ನಿಂದ ನಿಮ್ಗಳಿಗೆ, ಎಲ್ಲ ಭಗಿನಿಯರಿಗೆ. ಅಮ್ಮ ಲಕ್ಷ್ಮಿ ನಿಮ್ಗೆಲ್ಲರಿಗೂ ಸಕಲ ಐಶ್ವರ್ಯಗಳನ್ನ, ಅಷ್ಟೈಶ್ವರ್ಯಗಳನ್ನ ದಯಪಾಲಿಸ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ ಪೂಜಾ. ನಮಸ್ತೆ ಎಲ್ಲರಿಗೂ.